ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನಗರ ಪ್ರದೇಶಗಳಿಗೆ ಚಿರತೆಗಳು ಎಂಟ್ರಿ. ರಾತ್ರಿ ಆಗ್ತಾ ಇದ್ದಂತೆ ಢವ ಢವ ಶುರು. ಪ್ರಾಣ ಭಯದಲ್ಲಿ ನಗರವಾಸಿಗಳು. ಚಿರತೆ ಬಂದು ಚಿರತೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಕಾಡು ಪ್ರಾಣಿಗಳು ಯಾವ ರೀತಿಯಾಗಿ ಅವಾಂತರವನ್ನ ಸೃಷ್ಟಿ ಮಾಡಿದಾವೆ, ಸಂಕಟ ಆತಂಕವನ್ನ ತಂದಿಟ್ಟಿದ್ದಾವೆ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಚಿಕ್ಕಬಳ್ಳಾಪುರದ ಸರ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿರತೆಗಳ ಕಾಟ. ನಗರ ಪ್ರದೇಶಗಳಿಗೆ ನುಗ್ತಾ ಇರುವಂಥದ್ದು ಚಿರತೆಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರ. ಗೌರಿಬಿದನೂರು ತಾಲೂಕಿನಲ್ಲಿ ಆ ನಗರ ಪ್ರದೇಶದಲ್ಲೇ ಚಿರತೆಗಳು ಕಾಣಿಸ್ಕೊಂಡಿದ್ದಾವೆ. ಗೌರಿಬಿದನೂರು ಸುತ್ತಮುತ್ತ 3 ಚಿರತೆಗಳು ಪ್ರತ್ಯಕ್ಷವಾಗಿರುವಂಥದ್ದು, ಒಂದಲ್ಲ ಎರಡಲ್ಲ. ಸಂಜೆ ಆಗ್ತಾ ಇದ್ದಂತೆ ಹೊರಗೆ ಓಡಾಡಲಿಕ್ಕೆ ಭಯ. ಅಲ್ಲಿ 7ರಿಂದ 8 ಗಂಟೆಗೆ ಮನೆ ಲಾಕ್, ಹೊರಗೆ ಬರಲ್ವಂತೆ ಜನ. ಯಾಕೆಂದ್ರೆ ಆ ಭಯ ಅಲ್ಲಿದೆ. 2 ಕರುಗಳನ್ನ ಕೊಂದು ತಿಂದಿರುವಂಥದ್ದು ಚಿರತೆ. ಈಗ ಆಲ್ರೆಡಿ ಸಾಕಷ್ಟು ಕಡೆ ನೋಡ್ಬಿಟ್ಟಿದ್ದೀರಲ್ಲ, ಮನುಷ್ಯರನ್ನು ಕೂಡ ತಿಂದಾಕ್ಬಿಟ್ಟಿದೆ, ಸಾಯಿಸಾಕ್ಬಿಟ್ಟಿದೆ. ಸ್ಪೆಷಲಿ ಟಿ ನರಸೀಪುರ ಭಾಗದಲ್ಲೆಲ್ಲ, ಮೈಸೂರು ಭಾಗದಲ್ಲೆಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಸರ್ಕಾರದ ವಿರುದ್ಧ ಅಲ್ಲಿನ ಶಾಸಕರು ಕೂಡ ಅದೇ ವಿಚಾರವನ್ನ ವಿಧಾನಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ರು. ಅಶ್ವಿನ್ ಅಂತ ಕಾಣಿಸಿದೆ, ಅವ್ರು ಚರ್ಚೆ ಮಾಡಿದ್ರು. ಅವಾಗ ಸರ್ಕಾರವನ್ನು ಆಗ್ರಹಿಸಿದ್ರು, ಇದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಟೀಮ್ ಮಾಡಿ ಅಂತೆಲ್ಲ. ಚಿರತೆ ಓಡಾಟದ ಫೋಟೋವನ್ನ ತೆಗೆದಿದ್ದಾರೆ ಯುವಕ ಒಬ್ಬ. ಇದು ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಕಾಣಿಸಿಕೊಂಡಂತ ಚಿರತೆ ಬಗ್ಗೆ ಫೋಟೋವನ್ನ ತೆಗೆಯಲಾಗಿದೆ. ನಗರದ ಪಕ್ಕದ ಹೊಲ ಗದ್ದೆಗಳಲ್ಲಿ ಚಿರತೆಯ ಹೆಜ್ಜೆ ಗುರುತು ಕೂಡ ಕಾಣಿಸಿಕೊಂಡಿದೆ. ಚಿರತೆ ಸೆರೆ ಹಿಡಿಲಿಕ್ಕೆ ಬೋನನ್ನ ಇಟ್ಟಿದ್ದಾರೆ ಅರಣ್ಯ ಸಿಬ್ಬಂದಿ. ಅದಕ್ಕೆ ಅಲ್ಲಿನ ಗ್ರಾಮಸ್ಥರು, ಸ್ಥಳೀಯರು ಕೇಳ್ತಾ ಇದ್ದಾರೆ, ಬೋನ್ ಇಟ್ಟರೆ ಸಾಕಾಗಲ್ಲ, ಕಾರ್ಯಾಚರಣೆ ತುಂಬಾ ಕೆಲವೊಂದು ತಂಡಗಳನ್ನ ಮಾಡ್ಕೊಂಡ್ಬಿಟ್ಟು ಹುಡುಕ್ಬೇಕು ಅನ್ನುವಂಥ ಆಗ್ರಹ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ನೈಟ್ ಬಂದು ಚಿರತೆ. ಬೆಳಗಿನ ಜಾವ ನಾವು 2:30 ಹಂಗೆ ಈಚೆಗೆ ಬಂದ್ವಿ. ಕರುಳನ್ನೆಲ್ಲ ಕಿತ್ತಾಕ್ಬಿಟ್ಟು ಕರುಳೆಲ್ಲ ಕಿತ್ತಾಕಿ ಬಿಸಾಕಿ ಹೊರಟೋಗ್ಬಿಟ್ಟಿದ್ವು. ಮತ್ತು ನಾವು ಓಡಾಡೋಕ್ಕೂ ಭಯ ಆಗುತ್ತೆ. ಇಲ್ಲಿ ನಮ್ಗೆ ಯಾರೂ ಬಂದೇನು ಉಪಕಾರ ಮಾಡಿಲ್ಲ. ಪುಟ್ಟಸ್ವಾಮಿ ಗೌಡ್ರು ಬಂದು ಪಾಪ ಅವರೊಂದು 10,000 ನಮ್ಮ ಜೀವನಾಂಶಕ್ಕೆ ಅಂತೇಳಿ ಕೊಟ್ಟು ನೈಟ್ ಬಂದು ಚಿರತೆ. ಬೆಳಗಿನ ಜಾವ ನಾವು 2:30 ಹಂಗೆ ಈಚೆಗೆ ಬಂದು 12:45 ಸಮಯದಲ್ಲಿ ಬಂದಿದ್ದಾವಂತೆ 2 ಚಿರತೆಗಳು. 2 ಕರುಗಳ ಮೇಲೆ ದಾಳಿ ಮಾಡಿದ್ದಾವೆ. ಆ ರಕ್ತ ಕುಡಿದ್ಬಿಟ್ಟು ಹೊಟ್ಟೆ ಹತ್ರ ಎಲ್ಲ ಬಗದ್ಬಿಟ್ಟಿದೆ. ಅದು ತಿರ್ಗಿ ಒಂದು 3 ಗಂಟೆ ನಮಗೆ ಸೌಂಡ್ ಕೇಳಿಸ್ತು. ಎಚ್ಚರಿಕೆ ಆದಾಗ ಆ ಕರು ಹರಿಸಿದಾಗ, ಲಾಸ್ಟ್ ಪ್ರಾಣ ಹೋಗೋ ಟೈಮಿಗೆ ಹರಿಸಿದಾಗ ಬಂದು ನೋಡಿದಾಗ 2 ಕರು ಕೆರೆಯಲ್ಲಿ ಸುಮಾರು ಒಂದು 2 ಅವರ್ಸ್ ಎಲ್ಲ ಓಡಾಡಿದ ಮೇಲೆ ಅಲ್ಲಿ ಫುಟ್ ಪ್ರಿಂಟ್ಸ್ ಎಲ್ಲ ಅವರೇ ಕನ್ಫರ್ಮೇಷನ್ ಮಾಡಿದ್ರು. ಅಷ್ಟೊತ್ತವ್ರಿಗೆ ಯಾರಿಗೂ ಕನ್ಫರ್ಮ್ ಇರಲಿಲ್ಲ. ಅವರು ಹೇಳ್ತಿದ್ರು, ನೋಡೋಣ ಸಾರ್, ಒಂದೇ ಸಲ ಸುಮ್ಮನೆ ಹೇಳ್ಬಿಟ್ರೆ ಜನ ಭಯ ಬೀಳ್ತಾರೆ, ಕನ್ಫರ್ಮ್ ಮಾಡೋಣ ಅಂತ. ಅವ್ರು ಫುಟ್ ಪ್ರಿಂಟ್ಸ್ ಎಲ್ಲ ನೋಡಿದ ಮೇಲೆ ಕನ್ಫರ್ಮ್ ಮಾಡಿದ್ರು, ಇದೇ ಸರ್ ಚಿರತೆ ಓಡಾಡ್ತಿದೆ. ಬಟ್ ಅವ್ರು ಹೇಳಿದಂದರೆ ಜನಕ್ಕೇನು ಮಾಡಲ್ಲ, ನಾವು ಧೈರ್ಯದಿಂದ ಇರಬೇಕು, ಆದರೆ ಜನ ಭಯ ಬೀಳ್ತಾರೆ ಅಂತ ಹೇಳ್ತಾ ಅವರು ಎಲ್ಲ ಬೋನ್ಸ್ ಎಲ್ಲ ತಂದಿಟ್ಟಿದ್ದಾರೆ. ನಿನ್ನೆ ಎಲ್ಲ ಪಟಾಕಿ ರಾತ್ರಿ 8-9 ಗಂಟೆವರೆಗೂ ಇಲ್ಲೇ ಇದ್ವಿ, ಪಟಾಕಿ ಹೊಡೆದು ಎಲ್ಲ. ಅವರು ಏನು ಬೇಕೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಸೂಚನೆಗಳು ನಾಗರಿಕರಿಗೆ ನೀಡಬೇಕು, ಏನು ಅವರು ಕಾರ್ಯ ಮಾಡಬೇಕಾಗಿದೆ ಅದನ್ನು ಮಾಡ್ತಿದ್ದಾರೆ. ಅವರು ಕೆರೆಯಲ್ಲಿ ಸುಮಾರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಮನುಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನುಕುಮಾರ್, ಅಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಗೌರಿಬಿದನೂರಿನಲ್ಲಿ? ಎಸ್ ಪೃಥ್ವಿರಾಜ್, ಏನು ಕಳೆದ 5 ದಿನಗಳಿಂದಲೂ ಸಹ ಏನು ಇಷ್ಟು ದಿನ ಕಾಡಿನಲ್ಲಿ ಕಾಣಿಸ್ಕೊಂತ ಚಿರತೆ ಈಗ ಗೌರಿಬಿದನೂರು ನಗರದಲ್ಲೂ ಸಹ ಕಾಣಿಸ್ಕೊಂತ ಹಿನ್ನೆಲೆಯಲ್ಲಿ ಈಗಾಗಲೇ ಜನರು ಸಹ ಸಾಕಷ್ಟು ಭಯಭೀತರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಗೌರಿಬಿದನೂರು ವಲಯ ಅರಣ್ಯಾಧಿಕಾರಿಗಳು ಸಹ ಏನು ಕಾರ್ಯಪ್ರವೃತ್ತರಾಗಿದ್ರು. 2 ಬೋನ್ಗಳನ್ನು ಸಹ ಇಟ್ಟಿರುವಂತದ್ದು. ಏನು ಚಿರತೆಗಾಗಿ ಏನು ಚಿರತೆ ಎಲ್ಲೆಲ್ಲಿ ಓಡಾಡಿತ್ತು ಮತ್ತೆ ಅದರ ಹೆಜ್ಜೆ ಗುರುತುಗಳನ್ನು ಏನು ಜಾಡುಗಳನ್ನು ಹಿಡಿದು ಅಲ್ಲಲ್ಲಿ ಏನು ಬೋನ್ಗಳನ್ನು ಸಹ ಇಟ್ಟು ಏನು ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವಂತದ್ದು. ಮತ್ತೆ ಏನು ಸಂಜೆ ಆಗ್ತಿದ್ದಂತೆ ಗೌರಿಬಿದನೂರು ಜನರು ಸಹ ಸಾಕಷ್ಟು ಏನು ಭಯಭೀತರಾಗಿರುವಂತ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆ ಆಗ್ತಿದ್ದಂತೆ ಸಹ ಏನು ಮನೆಯನ್ನು ಸೇರ್ಕೊಂತಿರುವಂತದ್ದು. ಹೀಗಾಗಿ ಏನು ಪ್ರಶಾಂತ್ ನಗರ ಮತ್ತೆ ಗಂಗಾನಗರ 2 ಪ್ರದೇಶದಲ್ಲಿ ಈಗಾಗಲೇ ಚಿರತೆ ಓಡಾಡಿರುವಂತಹ ದೃಶ್ಯಗಳು ಸಹ ಏನು ಅಲ್ಲಿನ ಯುವಕ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತದ್ದು. ಹೀಗಾಗಿ ಏನು ಚಿರತೆಯ ಭಯ ಸಾಕಷ್ಟು ಗೌರಿಬಿದನೂರು ನಗರದಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮನುಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಬಿಎಂಪಿಗೆ ದೊಡ್ಡ ತಲೆನೋವಾಗಿರುವಂಥದ್ದು ರ್ಯಾಪಿಡ್ ರೋಡ್. ರ್ಯಾಪಿಡ್ ರೋಡ್ ಅನ್ನ ಪರಿಚಯ ಮಾಡಲಾಗಿತ್ತು ಬೆಂಗಳೂರಿನಲ್ಲಿ. ರ್ಯಾಪಿಡ್ ರೋಡ್ ಅಂದ್ರೆ ಬೇರೆ ಒಂದು ಕಡೆ ಈ ಸಿಮೆಂಟ್ ರೋಡ್ ತರ ಎಲ್ಲವನ್ನೂ ಕೂಡ ಸ್ಲ್ಯಾಬ್ಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ತಂದು ಫಿಕ್ಸ್ ಮಾಡೋದು. ಮನೆಯಲ್ಲಿ ಟೈಲ್ಸ್ಗಳನ್ನ ಫಿಕ್ಸ್ ಮಾಡ್ತಾರಲ್ಲ, ಆ ರೀತಿಯಾಗಿ ಫಿಕ್ಸ್ ಮಾಡುವಂಥದ್ದು. ಇದು ಬೆಂಗಳೂರಿನ ಅಂದ್ರೆ ನಮ್ಮ ದೇಶದಲ್ಲೇ ಫಸ್ಟ್ ಟೈಮು ಅನ್ನುವಂಥದ್ದನ್ನ ಬಿಬಿಎಂಪಿ ಕೊಚ್ಕೊಳ್ತಾ ಇತ್ತು. ಯಾವುದೋ ಒಂದು ಹೊಸ ಪ್ರಯೋಗ ಮಾಡಿಬಿಟ್ಟಿದ್ದೀವಿ ಅಂತ. ಓ ಬೇಷ್ ಅಂತ ಹೇಳ್ತಾ ಇದ್ರು. ಈಗ ನೆಕ್ಸ್ಟ್ ಎಲ್ಲ ಗುಂಡಿ ರೋಡ್ಗೆ ಮುಕ್ತಿ ಆಡ್ತಾರಪ್ಪ ಬಿಬಿಎಂಪಿ ಅವರು ಅಂತ.
ಅದರಲ್ಲೂ ಕಳಪೆ ಗುಣಮಟ್ಟ. ಸೊ ಹೀಗಾಗಿ ಇಲ್ಲಿ ಯಾವ ಕಾರಣಕ್ಕೋಸ್ಕರ ರೋಡ್ ಬಿರುಕು ಬಿಡ್ಕೊಳ್ತು ಅನ್ನುವ ಕಾರಣಕ್ಕೂ ಹುಡ್ಕೋದಕ್ಕೆ IASC ಟೀಮ್ಗೆ ಮೊರೆ ಹೋಗಿದ್ದಾರೆ. IASC ತಜ್ಞರ ತಂಡದಿಂದ ರ್ಯಾಪಿಡ್ ರೋಡ್ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಟೆಸ್ಟ್ ಬಳಿಕ ಮತ್ತೆ ರ್ಯಾಪಿಡ್ ರೋಡ್ ಜಟಾಪಟಿ ಶುರುವಾಗುತ್ತೆ. IASC ಟೀಮ್ಗೆ ಸಂಭಾವನೆ ನೀಡುವಂಥದ್ದು ಯಾರು ಅನ್ನುವಂಥದ್ರ ಬಗ್ಗೆ ಜಟಾಪಟಿ ಅಂತ. ರಸ್ತೆಯ ಗುಣಮಟ್ಟ ಪರಿಶೀಲನೆಗೆ 23 ಲಕ್ಷ ಖರ್ಚು ಮಾಡಿ ವರದಿಯನ್ನ ರೆಡಿ ಮಾಡುವಂತ ನಿಟ್ಟಿನಲ್ಲಿ IASCಗೆ ಸೂಚನೆಯನ್ನ ನೀಡಲಾಗಿದೆ. ಬಿಲ್ ಕೊಟ್ಟ ಮೇಲೆ ಸಿಗುತ್ತೆ ರ್ಯಾಪಿಡ್ ರೋಡ್ ವರದಿ. ನ್ಯಾವ್ಯಾಕೆ ಪಾವತಿಸಬೇಕು ಅಂತ ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು. ಗುತ್ತಿಗೆದಾರರೇ ಪಾವತಿಸಬೇಕು ಅಂತ ಇದೆ ಪಾಲಿಕೆ. 2-3 ದಿನಗಳಲ್ಲಿ ಹಣ ಕಟ್ಟುವಂತೆ ಸೂಚನೆಯನ್ನ ನೀಡಲಾಗಿರುವಂಥದ್ದು ಗುತ್ತಿಗೆದಾರರಿಗೆ. ನಾವ್ಯಾಕೆ ಪಾವತಿಸಬೇಕು ಅಂತ ಗುತ್ತಿಗೆದಾರರು BBMP ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ BBMP ಟೆಂಡರ್ ಅನ್ನ ಕರೆಯುತ್ತೆ. ಟೆಂಡರ್ ಅನ್ನ ಕರೆದಂತ ಸಂದರ್ಭದಲ್ಲಿ ಗುಣಮಟ್ಟ ಸರಿಯಾಗಿರಬೇಕು ಅಂತಲೂ ಕೂಡ ಹೇಳುತ್ತೆ. ಆದರೆ ಸರಿಯಾದ ಗುಣಮಟ್ಟ ಇಲ್ಲದಿರುವಂತ ಕಾರಣಕ್ಕೆ ಬಿರುಕು ಬಿಟ್ಟು ಆ ರೋಡ್ ಎಲ್ಲ ಹಾಳಾಗೋಗಿದೆ. ನಮ್ಮ ರ್ಯಾಪಿಡ್ ರೋಡ್ ಮಾಡೋದಕ್ಕೆ ನಮ್ಮ ಟೆಕ್ನಾಲಜಿ ಪಾರ್ಟ್ನರ್ಸ್ಗಳು ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ಅವರಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಪೇಮೆಂಟ್ ಮಾಡೋದು ಸ್ವಲ್ಪ ವಿಳಂಬ ಆಗಿರೋದು ನನ್ನ ಗಮನಕ್ಕೂ ಬಂದಿದೆ. ಇವಾಗ ಇಮಿಡಿಯೇಟಾಗಿ ಅವರು ಏನು ರೆಪ್ರೆಸೆಂಟೇಟಿವ್ ಹಿರೇಮಠ ಅಂತ ಇದ್ದಾರೆ ಅವರಿಗೆ ನಾನು ಡೈರೆಕ್ಷನ್ಸು ಕೊಟ್ಟಿದ್ದೀನಿ, ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೀನಿ. ಇಮಿಡಿಯೇಟಾಗಿ ಅದು ಏನು ಪಾವತಿ ಮಾಡಬೇಕು IASCಗೆ ಇಮಿಡಿಯೇಟಾಗಿ ಪಾವತಿ ಮಾಡಿ ಅದರ ಇವ್ಯಾಲ್ಯೂಯೇಷನ್ ಸರ್ಟಿಫಿಕೇಟ್ನ BBMPಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ವಿ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕೆಲವು 3-4 ದಿವಸದಲ್ಲಿ 28 ಅಲ್ಲ, ಅದು 23 ಪಾಯಿಂಟ್ ಸಮಥಿಂಗ್ ಇದೆ GSTನೂ ಸೇರಿ ಅಷ್ಟನ್ನು ಪಾವತಿ ಅಂದರೆ ಇವಾಗ IASC ಅವ್ರಿಗೆ ಹಣ ಪಾವತಿ ಆದಮೇಲೆ ಅವರು ಮುಂದಿನ ಕ್ರಮ ಕೈಗೊಳ್ತಾರೆ. ಹಾಗಾಗಿ ನಾನು ಏನು ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ಅವರಿದ್ದಾರೆ ಅವ್ರಿಗೆ ಪ್ರಿವೈಲ್ ಮಾಡಿದ್ದೀನಿ, ಅಡ್ವೈಸ್ ಮಾಡಿದ್ದೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಆ ರ್ಯಾಪಿಡ್ ರೋಡ್ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದೆ, ಅಲ್ಲಿ ರೋಡ್ ಎಲ್ಲ ಬಿರುಕು ಬಿಟ್ಟಿದೆ, ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ. ಅಂದ್ರೆ ಕಳಪೆ ಗುಣಮಟ್ಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಈಗ BBMP ಅದಕ್ಕೆ IASC ವರದಿ ಕೊಡಿ ಅಂತ ಕೇಳಿದಾರಲ್ಲ, ಗುತ್ತಿಗೆದಾರರೇ ತಾನೇ ಕೊಟ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಕಳಪೆ ಗುಣಮಟ್ಟ ಅನ್ನುವಂಥದ್ದು ಎತ್ತು ಕಾಣಿಸ್ತಾ ಇದೆ ಅಲ್ಲಿ. ಯಾಕೆ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ BBMPನ? ಪೃಥ್ವಿರಾಜ್, ದೇಶದ ಮೊದಲ ರ್ಯಾಪಿಡ್ ರಸ್ತೆ, ಯಾಕಂದರೆ ಏನು CC ರೋಡ್ಗಳು ಮತ್ತು ನಿಮಗೆ ವೈಟ್ ಟ್ಯಾಪಿಂಗ್ ರೋಡ್ಗಳೆಲ್ಲ ಕೂಡ BBMP ಮಾಡಿದೆ. ಆದರೆ ಇದು ದೇಶದ ಮೊದಲ ರ್ಯಾಪಿಡ್ ರೋಡನ್ನು ಪ್ರಾಯೋಗಿಕವಾಗಿ ಬೆಂಗಳೂರಿನ ಹಳೆ ಮದ್ರಾಸ್ ರಸ್ತೆಯಲ್ಲಿ 500 ಮೀಟರ್ ರಸ್ತೆಯನ್ನು ಕೂಡ ಮಾಡಿದರು. ಆದರೆ ಅದಾದ ಒಂದೇ ತಿಂಗಳಿಗೆ ಸಾಕಷ್ಟು ಬಿರುಕು ಕೂಡ ಕಂಡು ಬಂತು. ಇದರ ಹಿನ್ನೆಲೆಯಲ್ಲಿ BBMP IASCಗೆ ತಂಡದ ಸದಸ್ಯರಿಗೆ ಎಲ್ಲರೂ ಕೂಡ ಒಂದು ತಂಡ ಏನಿತ್ತು ಅವರು ರಿಪೋರ್ಟನ್ನು ಮಾಡಲಿಕ್ಕೆ ಈಗಾಗಲೇ ಬಂದು ವರದಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಆದರೆ ಈ ವರದಿ ಸಿದ್ಧಪಡಿಸಿದಂಥ ರಿಪೋರ್ಟ್ ಏನಿದೆ, ರಿಪೋರ್ಟ್ ಕೊಡುವ ಮುನ್ನ ಬಿಲ್ಲನ್ನು ಕೊಡಬೇಕಾಗತ್ತೆ. ಇದನ್ನು BBMP ಕೊಡಲಿ ಅಂತೇಳಿ ಗುತ್ತಿಗೆದಾರರು ಆರಾಮಾಗಿ ಕೂತಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಆಕ್ಷೇಪ ಮತ್ತು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. BBMPಯ ಚೀಫ್ ಇಂಜಿನಿಯರ್ ಕೂಡ ಈಗ ಈ ಬಗ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾರು ಗುತ್ತಿಗೆಯನ್ನು ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವರೇ ಕೊಡಬೇಕು. 23 ಲಕ್ಷ ಬಾಕಿ ಇರೋದು, ಆ 23 ಲಕ್ಷ ಕೊಟ್ಟ ಕೂಡಲೇ IASC ವರದಿಯನ್ನು ಕೊಡುತ್ತೆ. ವರದಿಯ ನಂತರ ಏನು ತಪ್ಪಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಇದರಲ್ಲಿ ಪ್ರಮುಖವಾದಂಥ ಮಾಹಿತಿ ಇರೋದು ಸಿಮೆಂಟ್ ಗುಣಮಟ್ಟದ ಸಿಮೆಂಟನ್ನು ಬಳಕೆ ಮಾಡಿಲ್ಲ ಅನ್ನುವಂಥ ಆರೋಪ, ಗಂಭೀರ ಆರೋಪ ಇರೋದು. ಯಾಕಂದರೆ ಅಲ್ಟ್ರಾಟೆಕ್ ಕಂಪನಿ ಪ್ರಾಯೋಜಕತ್ವ, ಅಂದರೆ ಅಲ್ಟ್ರಾಟೆಕ್ ಕಂಪನಿ ಈ ಕಾಮಗಾರಿಯನ್ನು ದೇಶದಲ್ಲಿ ಮೊದಲ ಬಾರಿಗೆ ನಾವು ಕೆಲಸವನ್ನು ಮಾಡ್ತೇವೆ. ಇದು ಅತಿ ಭಾರವಾದಂಥ ವೆಹಿಕಲ್ ಕೂಡ ಹೋದ್ರೂ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಮತ್ತು ಕ್ಯೂರಿಂಗ್ ಅನ್ನು ಕೂಡ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ IASC ಅವರು ರಿಪೋರ್ಟ್ ತಗೊಳಕ್ ಹೋಗ್ತಾ ಇದಾರಲ್ಲ, BBMP ಅಲ್ಲೇ ಇರ್ತಾರಲ್ವಾ, ಈ ಒಂದು ರಿಪೋರ್ಟ್ ಅನ್ನ ಚೆಕ್ ಮಾಡಿ, ಅಂದ್ರೆ ಆ ಗುಣಮಟ್ಟ ಯಾವ ರೀತಿಯಾಗಿದೆ ಏನು ಎತ್ತ ಅಂತ ಅದಕ್ಕೋಸ್ಕರನೇ ಸಪರೇಟ್ ಅಧಿಕಾರಿಗಳು ಇರ್ತಾರಲ್ವಾ, ಅವ್ರಿಗೆ ಅದು ಗೊತ್ತಾಗೋದಿಲ್ವಂತ ಏನ್ ತಪ್ಪಾಗಿದೆ ಇಲ್ಲಿ ಅಂತ IASC ಮೊರೆ ಹೋಗಿದಾರಲ್ಲ. ಮೇಲ್ನೋಟಕ್ಕೆ ಪೃಥ್ವಿರಾಜ್ ಇಲ್ಲಿ ಬಿರುಕು ಕಾಣಿಸ್ಕೊಂಡಿರೋದಕ್ಕೆ ಕಳಪೆ ಗುಣಮಟ್ಟದ ಸಿಮೆಂಟ್ ಅನ್ನ ಬಳಕೆ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬಿರುಕು ಒಂದೇ ತಿಂಗಳಿಗೆ ಡಿಸೆಂಬರ್ ಅಲ್ಲಿ ಬೊಮ್ಮಾಯಿ ಅವರು ಉದ್ಘಾಟನೆಯನ್ನ ಮಾಡ್ತಾರೆ. ಅದಾದ 1 ತಿಂಗಳ ಒಳಗಡೆ ಅಂದ್ರೆ ಜನವರಿ ಆರಂಭದಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿರುಗಳೆಲ್ಲ ಕೂಡ ಕಂಡುಬರೋದು. BBMP ಅಧಿಕಾರಿಗಳು ಕೂಡ ಗೊತ್ತಿದೆ. ಆದ್ರೆ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ IASC ನುರಿತ ತಜ್ಞರೇನಿದ್ದಾರೆ ಅವರಿಂದ ರಿಪೋರ್ಟ್ ಅನ್ನ ತರಿಸಲಿಕ್ಕೆ ಮುಂದಾಗಿದ್ದಾರೆ. ರಿಪೋರ್ಟ್ ಕೂಡ ಸಿದ್ಧವಾಗಿದೆ. ಆದ್ರೆ ಅದರ
ಬಿಲ್ಲನ್ನ ಯಾರು ಕೊಡಬೇಕು ಅಂತೇಳಿ ಗುತ್ತಿಗೆದಾರರು ಹೇಳ್ತಾ ಇರೋದು. ನಾವ್ಯಾಕೆ ಕೊಡಬೇಕು, ಇದು BBMP ಕೆಲಸ ಅಲ್ವಾ, BBMPನೇ ಕೊಡ್ಲಿ, ರಿಪೋರ್ಟ್ ನಾವೇನ್ ಕೇಳಿದಿಲ್ಲಲ್ಲ ಅನ್ನುವಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇದು ಕಳಪೆ ಆಗ್ತಿರೋದಕ್ಕೆ ಪ್ರಮುಖವಾದಂತ ಕಾರಣ ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವ್ರ ಕಾರಣ. ಅವರು 23 ಲಕ್ಷ ಏನ್ ಬಾಕಿ ಏನಿದೆ ಅದನ್ನ ಕಟ್ಟಬೇಕು. ರಿಪೋರ್ಟ್ ಬಂದಾದ ಮೇಲೆ ಮುಂದೆ ಹೇಗೆ ಇದು ಪ್ರಾಯೋಗಿಕವಾಗಿ ಮುಂದೆ ಬೇರೆ ಬೇರೆ ರಸ್ತೆಗಳಲ್ಲೂ ಕೂಡ ಮಾಡಬಹುದಾ ಮಾಡಬಾರದಾ ಅನ್ನೋದ್ರ ಬಗ್ಗೆನೂ ಕೂಡ ನಿರ್ಧಾರವಾಗಲಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ನಮೋ ಟಾರ್ಗೆಟ್ ಕರ್ನಾಟಕ 30 ದಿನಗಳಲ್ಲಿ 3ನೇ ಭೇಟಿ. ಮುಂಬೈ, ಕಲ್ಯಾಣ ಕರ್ನಾಟಕ ಆಯಿತು, ಈಗ ಹಳೆ ಮೈಸೂರು ಭಾಗ. ನಾಳೆ ತುಮಕೂರಿಗೆ ಮೋದಿ. ಹೇಗಿದೆ ತಯಾರಿ? ನಮೋ ಕರ್ನಾಟಕ. ಎಲೆಕ್ಷನ್ ನಡೆಯುವವರೆಗೂ ಕೂಡ ಕರ್ನಾಟಕಕ್ಕೆ ಪ್ರಧಾನಮಂತ್ರಿಗಳು ಇನ್ನು ಮುಂದೆ ಬರ್ತಾನೆ ಇರ್ತಾರೆ. ಅದು ತಿಂಗಳಲ್ಲಿ 3-4 ಬಾರಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಇದನ್ನ ಬಿಜೆಪಿ ನಾಯಕರೇ ಹೇಳಿದ್ದಾರೆ. ಬಿಕಾಸ್ ಅವರ ಫೇಸ್ ಅನ್ನ ಇಟ್ಕೊಂಡು ಇವರು ಜನರನ್ನ ವೋಟ್ ಕೇಳಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿರುವಂಥ ರಾಜ್ಯ ನಾಯಕರ ಮೇಲೆ ಡಿಪೆಂಡೇ ಆಗಿಲ್ಲ. ಮೋದಿ ಅವರು ಬರಬೇಕು, ವೋಟ್ ಕೇಳಬೇಕು, ಹಂಗಿದೆ ರಾಜ್ಯದಲ್ಲಿ ಬಿಜೆಪಿಯ ಪರಿಸ್ಥಿತಿ ಸದ್ಯಕ್ಕೆ. ಕರ್ನಾಟಕ ಗೆಲ್ಲಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ರಣತಂತ್ರವನ್ನ ಹೆಣೆದಿದ್ದಾರೆ. ಪದೇ ಪದೇ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. 30 ದಿನಗಳಲ್ಲಿ 3ನೇ ಬಾರಿಗೆ ರಾಜ್ಯಕ್ಕೆ ನಮೋ ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಹುಬ್ಬಳ್ಳಿಯಲ್ಲಿ ಗಮನಿಸಿದ್ರು, ಯುವ ಜನೋತ್ಸವ ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಅದಾದ ನಂತರ ಯಾದಗಿರಿಗೆ ಹೋಗಿದ್ರು. ಅದಾದ ನಂತರ ಅಲ್ಲಿ ಕಲಬುರಗಿ ಜಿಲ್ಲೆಗೂ ಕೂಡ ಹೋಗಿದ್ರು. ಈಗ ತುಮಕೂರಿಗೆ ಬರ್ತಾ ಇದ್ದಾರೆ. ನಾಳೆ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ನಮೋ ಹವ. ಬೆಂಗಳೂರಿನಲ್ಲಿ ಭಾರತ ಇಂಧನ ಸಪ್ತಾಹ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಪ್ರಧಾನಮಂತ್ರಿಗಳು. ತುಮಕೂರಿನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ನಮೋ ಚಾಲನೆಯನ್ನ ಕೊಡ್ತಾರೆ. HAL ಹೆಲಿಕಾಪ್ಟರ್ ಕಾರ್ಖಾನೆ ಲೋಕಾರ್ಪಣೆ ಮಾಡ್ತಾರೆ. ಜಲಜೀವನ್ ಮಿಷನ್ ಯೋಜನೆಗೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗುತ್ತೆ. ಬಳಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಮಂತ್ರಿಗಳು. ಈ 5 ವರ್ಷಗಳಲ್ಲಿ ಪ್ರಧಾನಮಂತ್ರಿಗಳು ಈ 5 ವರ್ಷದಲ್ಲಿ ಹಿಂದೆಂದೂ ಕೂಡ ಬಂದಿರದಲ್ಲೇ ಇರುವಂಥದ್ದು ಜಸ್ಟ್ ಒಂದು 2-3 ತಿಂಗಳಲ್ಲಿ ಬಂದು ಹೋಗ್ಬಿಡ್ತಾರೆ. ಆ ರೀತಿಯಾಗಿ ಇರುತ್ತೆ ಪ್ರಚಾರದ ಅಬ್ಬರ. ನೀವು ಗುಜರಾತಲ್ಲಿ ಗಮನಿಸಿದ್ರಿ ಯಾವ ರೀತಿಯಾಗಿ ಅಲ್ಲಿರುವಂಥ ಜನರನ್ನ ಗೆಲ್ಲುವಂಥ ನಿಟ್ಟಿನಲ್ಲಿ, ಮನಸ್ಸನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ, ಬಿಜೆಪಿ ಪರವಾಗಿ ವೋಟ್ ಬೀಳುವಂಥ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಅಲ್ಲಿ ಹರಸಾಹಸ ಪಟ್ಟಿದ್ರು ಬಿಜೆಪಿಯವರು ಅಂತ. ನಾಳೆ ಉದ್ಘಾಟನೆಯನ್ನ ಮಾಡಲಿದ್ದಾರಲ್ಲ ಪ್ರಧಾನಮಂತ್ರಿಗಳು, ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ನೋಡ್ಕೊಂಬೋಣ. ಇದೇ ಫೆಬ್ರವರಿ 6ನೇ ತಾರೀಕು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿಯ HAL ಘಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರ್ತಕ್ಕಂಥದ್ದು. ಇಲ್ಲಿ ಏನು ಹೆಲಿಕಾಪ್ಟರ್ ಘಟಕ ಮತ್ತು ಹಲವು ಕಾರ್ಯಕ್ರಮಗಳಿಗೆ ಇಲ್ಲಿಂದನೇ ಕೂಡ ಒಂದು ಏನು ಶಂಕುಸ್ಥಾಪನೆ ಆಗಿರ್ಬೋದು ಮತ್ತು ಉದ್ಘಾಟನೆಯನ್ನು ಎಲ್ಲ ಕಾರ್ಯಕ್ರಮ ಕೂಡ ಈ ಒಂದು ಸ್ಥಳದಿಂದ ಮಾಡ್ತಾರೆ. ಈಗ ನಾವೀಗ ಏನು HAL ಘಟಕದ ಒಂದು ಸ್ಥಳದಲ್ಲಿದ್ದೀವಿ. ಈಗಾಗಲೇ ಏನು ಬರೋ 6ನೇ ತಾರೀಕು ಏನು HAL ಘಟಕಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ. ಸೊ ಅವರ ಒಂದು ಬರುವಿಕೆಗಾಗಿ ಸಕಲ ಸಿದ್ಧತೆಗಳು ಕೂಡ ಈ ಒಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ HAL ಘಟಕದಲ್ಲಿ ನಡೆತಿರ್ತಕ್ಕಂಥದ್ದು. ಈಗ ನಾವು ಏನೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ದೃಶ್ಯ ನಿಜಕ್ಕೂ ಏನು ಇದೇ ಒಂದು HAL ಘಟಕ. ಇಲ್ಲಿಂದನೇ ಅಂದರೆ ಎಲ್ಲ VIPsಗಳು ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿಂದನೇ ಪಾಸ್ ಆಗ್ತಿರ್ತಕ್ಕಂಥದ್ದು. ಇಲ್ಲಿಂದ ಸುಮಾರು 3.5 ಕಿಲೋಮೀಟರ್ ಒಳಗಡೆ ಒಳ ಭಾಗದಲ್ಲಿ ಒಂದು HAL ಘಟಕ ಇರ್ತಕ್ಕಂಥದ್ದು. ಅದೇ ಜಾಗದಲ್ಲಿ ಕೂಡ ಒಂದೇನು ಹೆಲಿಪ್ಯಾಡ್ನು ಕೂಡ ಮಾಡಲಾಗಿದೆ. ಸೊ ಅಲ್ಲೇ ಮೋದಿಯವರು ಲ್ಯಾಂಡ್ ಆಗಿ ಅನಂತರ ಸುಮಾರು 3:25ಕ್ಕೆ ಏನು ಸ್ಟಾರ್ಟ್ ಆಗುವಂಥ ಕಾರ್ಯಕ್ರಮ ಸುಮಾರು 1 ಗಂಟೆಗಳ ಕಾಲವಾಗಿ ಅಲ್ಲಿ ನೆರತ್ತೆ. ಸೊ ಅಲ್ಲಿಂದ ಮೋದಿಯವರಿಗಾಗಲೇ ಅಲ್ಲಿಂದ ಮತ್ತೆ ಬೆಂಗಳೂರು ಕಡೆ ಪಯಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನೋಡ್ಬೋದು, ಈಗ ಮೇನ್ ಗೇಟಲ್ಲಿ ನಾವೇನು ಕಾಣ್ತಾ ಇದ್ದೀವಿ, ಇಲ್ಲಿ ಈಗಾಗಲೇ ಅವರ ಬರುವಿಕೆಗಾಗಿ ರಸ್ತೆ ಅಂದರೆ ಏನು ಹಾಳಾಗಿದ್ದ ರಸ್ತೆಗಳನ್ನ ಈಗಾಗಲೇ ಡಾಂಬರೀಕರಣ ಮಾಡ್ತಿರ್ತಕ್ಕಂಥದ್ದು. ಮತ್ತು JCB ಯಂತ್ರಗಳಾಗಿರ್ಬೋದು ಮತ್ತು ಬುಲ್ಡೋಜರ್ಸ್ಗಳಾಗಿರ್ಬೋದು, ಎಲ್ಲ ಯಂತ್ರಗಳನ್ನ ಬಳಸಿ ಈಗಾಗಲೇ ಸಾಕಷ್ಟು ಒಂದು ರೀತಿಯಲ್ಲಿ ಒಂದು ಏನು ಪ್ರಿಪರೇಷನ್ಗೆ ಒಂದು ಎಲ್ಲ ರಸ್ತೆಗಳನ್ನ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗಮನಿಸ್ಬೋದು ಈಗ ಯಾವ ಮಟ್ಟಕ್ಕೆ ಇಲ್ಲಿ ಅಂದರೆ ಇನ್ನೂ 4 ದಿನ ಬಾಕಿ ಇರುವಾಗಲೇ ಸಾಕಷ್ಟು ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಪ್ರಿಕಾಕ್ಷನನ್ನು ತಗೊಳ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಿರೋಂಥ ಗೇಟ್ ಏನಿದೆ HAL ಮೇನ್ ಗೇಟ್, ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಎಲ್ಲ ರೀತಿಯ ಕೂಡ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬರನ್ನು ಕೂಡ
ಏನು ಅಲ್ಲಿ ಕೂಲಂಕುಷವಾಗಿ ವಿಚಾರಿಸಿ ಸೆಕ್ಯೂರಿಟಿ ಚೆಕಪ್ ಎಲ್ಲ ನೀಟಾಗಿ ಮಾಡಿ ಅವ್ರನ್ನ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಒಂದು 6ನೇ ತಾರೀಕು ಏನು ತುಮಕೂರು ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು HAL ಘಟಕಕ್ಕೆ ಸಾಕಷ್ಟು ಬಿಗಿ ಭದ್ರತೆ ಮತ್ತು ಸಾಕಷ್ಟು ರೀತಿಯಲ್ಲಿ ಒಂದು ಬಂದೋಬಸ್ತ ಮಾಡಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಏನು HAL ಘಟಕದ ಮುಂಭಾಗದಲ್ಲಿ ಅಂದರೆ ಮೇನ್ ಗೇಟ್ ಏನಿದೆ, ಈ ಒಂದು ಗೇಟಿನಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಒದಗಿಸತಕ್ಕಂಥದ್ದು. ವಿಠಲ್, ನ್ಯೂಸ್ 18 ತುಮಕೂರು. ರಾಜ್ಯ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇದರ ನಡುವೆ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿನೇ ಉಸ್ತುವಾರಿಗಳನ್ನ ನೇಮಕ ಮಾಡಿರುವಂತ ನಿಮ್ಗೆ ಗೊತ್ತಿದೆ. ನಿನ್ನೆ ಅಷ್ಟೇ ನೇಮಕ ಆಯಿತು. ಫೆಬ್ರವರಿ 7ರಂದು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್. ರಾಜ್ಯ ವಿಧಾನಸಭಾ ಚುನಾವಣೆಯ ಬಿಜೆಪಿಯ ಉಸ್ತುವಾರಿಯಾಗಿದ್ದಾರೆ ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಸಚಿವರು. ಅಮಿತ್ ಶಾ ಆಗಮನಕ್ಕೂ ಮುನ್ನ ಧರ್ಮೇಂದ್ರ ಪ್ರಧಾನ್ ಅವರು ಬರ್ತಾ ಇದ್ದಾರೆ. ಉತ್ತರ ಕರ್ನಾಟಕದಿಂದ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು ಪ್ರಧಾನ್. ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನ ಯಾವ ರೀತಿಯಾಗಿ ಬಲವರ್ಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಲಾಗುತ್ತದೆ. ಸ್ಥಳೀಯ ಮಾಹಿತಿಯನ್ನ ಕೊಡಲಾಗಿರುತ್ತೆ ಅವರಿಗೆ. ಹಿಂಗೆಲ್ಲ ಇದೆ ಬಿಜೆಪಿಯ ಪರಿಸ್ಥಿತಿ, ಇದು ಎ ಕ್ಯಾಟಗರಿ, ಇಲ್ಲೊಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಸಾಕು ಗೆಲ್ಬಹುದು, ಬಿ ಕ್ಯಾಟಗರಿ ಹೆಚ್ಚಿನ ಪ್ರೆಷರನ್ನು ಹಾಕಬೇಕಾಗುತ್ತೆ, ಈ ರೀತಿಯಾಗೆಲ್ಲ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ ಅವರು. ಸೊ ಇವರು ಅದನ್ನು ಒಂದು ಸ್ವಲ್ಪ ವರ್ಕೌಟ್ ಮಾಡ್ತಾರೆ ಅಲ್ಲಿರುವಂಥ ನಾಯಕರುಗಳನ್ನ ಒಟ್ಟುಗೂಡಿಸ್ಕೊಂಡು. ಸ್ಥಳೀಯ ಮುಖಂಡರಿಗೆ ಹಲವು ಟಿಪ್ಸ್ ಅನ್ನ ಕೊಡ್ತಾರಂತೆ ಧರ್ಮೇಂದ್ರ ಪ್ರಧಾನ್. ಸಹ ಪ್ರಭಾರಿಯಾಗಿ ನೇಮಕ ಆಗಿರುವಂಥದ್ದು ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ, ಹಾಗೆ ಕೇಂದ್ರ ಸಚಿವರಾಗಿರುವಂಥ ಮನ್ಸುಖ್ ಮಾಂಡವಿಯ, ಇವರು ಸಹ ಪ್ರಭಾರಿಗಳು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರು ಕರಾವಳಿ ಭಾಗದಲ್ಲಿ ಪ್ರವಾಸವನ್ನ ಕೈಗೊಳ್ತಾರಂತೆ. ಅಣ್ಣಾಮಲೈಯವರು ವಿವಿಧ ಭಾಗಗಳಲ್ಲಿ ಪ್ರವಾಸವನ್ನ ಕೈಗೊಂಡು ತಂತ್ರಗಾರಿಕೆಯನ್ನ ಮಾಡ್ತಾರಂತೆ. ಅದ್ಯಾವ ರೀತಿಯಾಗಿ ತಂತ್ರಗಾರಿಕೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಫೆಬ್ರವರಿ 7ರಂದು ರಾಜ್ಯಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ಬರ್ತಾ ಇದ್ದಾರೆ. ಶಾ ಆಗಮನಕ್ಕೂ ಮುನ್ನ ಪ್ರಧಾನ್ ಅವರು ಆಗಮಿಸ್ತಾ ಇರುವಂಥದ್ದು. ಉತ್ತರ ಕರ್ನಾಟಕದಿಂದ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್. ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಬಲವರ್ಧನೆಗೆ ಅವರು ಸಾಕಷ್ಟು ರೀತಿಯಾದಂಥ ರಣತಂತ್ರವನ್ನ ಮಾಡಲಿದ್ದಾರೆ. ಸ್ಥಳೀಯ ಮುಖಂಡರಿಗೆ ಹಲವು ಟಿಪ್ಸ್ ಅನ್ನ ಕೂಡ ಕೊಡ್ತಾರಂತೆ, ನೋಡೋಣ. ಸಹ ಪ್ರಭಾರಿ ಅಣ್ಣಾಮಲೈ, ಮನ್ಸುಖ್ ಮಾಂಡವೀಯ ಕೂಡ ಆಗಮಿಸ್ತಾ ಇರುವಂಥದ್ದು. ಕರಾವಳಿ ಭಾಗದಲ್ಲಿ ಪ್ರವಾಸವನ್ನ ಕೈಗೊಳ್ತಾರಂತೆ ಅಣ್ಣಾಮಲೈ ಅವರು. ವಿವಿಧ ಭಾಗಗಳಲ್ಲಿ ಪ್ರವಾಸವನ್ನ ಕೈಗೊಂಡು ತಂತ್ರಗಾರಿಕೆಯನ್ನ ಮಾಡ್ತಾರೆ. ಸ್ಥಳೀಯವಾಗಿ ಇವ್ರಿಗೆ ಏನು ಅಷ್ಟು ಗೊತ್ತಿರಲ್ಲ, ಇವ್ರು ಯಾರೇ ಪ್ರಭಾರಿಗಳಾಗ್ಲಿ ಅಥವಾ ಯಾರೇ ಉಸ್ತುವಾರಿಗಳಾಗ್ಲಿ ಇಲ್ಲಿರುವಂಥದ್ದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿರುವಂಥವ್ರು ಹಿಂಗಿದೆ, ಹಿಂಗೆ ಮಾಡಬೇಕು, ನೀವು ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡ್ಬಿಟ್ಟು ಅವ್ರಿಗೆ ಸೂಚನೆಗಳನ್ನ ಕೊಡಿ ಅಂತ ಹೇಳ್ತಾರೆ. ಹಾಗೆ ಸಂಘಟನೆಯನ್ನ ಮಾಡಬೇಕಾಗಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮುಟ್ಟಿಸ್ತಾರೆ ನಾಯಕರುಗಳಿಗೆ. ಆ ಕೆಲಸವನ್ನ ಮಾಡ್ತಾರೆ ಈ ಉಸ್ತುವಾರಿಗಳು. ಅರಕಲಗೂಡಿನಿಂದ ಎ ಮಂಜುಗೆ JDS ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ HD ಕುಮಾರಸ್ವಾಮಿ ಅವರು ಹೇಳಿದ್ರು, ನಾವು ಅಪ್ರೋಚ್ ಮಾಡಿದ್ವಿ, ಅವರಿಗೆ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಅದರಲ್ಲಿ ಸ್ಪಷ್ಟ ಆಯಿತು AT ರಾಮಸ್ವಾಮಿ ಅವರಿಗೆ ಅರಕಲಗೂಡಿನಿಂದ ಟಿಕೆಟ್ ಇಲ್ಲ ಅಂತ. ಬಿಕಾಸ್ ಇದು ಕುಮಾರಸ್ವಾಮಿ ಅವರು ಒಂದೇ ಸಲ ಅವರನ್ನು ದೂರ ಮಾಡಿದ್ದಲ್ಲ. AT ರಾಮಸ್ವಾಮಿ ಅವರೇ JDSನಿಂದ ಅಂತರವನ್ನ ಕಾಯ್ಕೊಳ್ತಾ ಇದ್ರು. HD ರೇವಣ್ಣ ವಿರುದ್ಧ ಇವತ್ತು ಶಾಸಕ ಅಂದ್ರೆ ನಿನ್ನೆ ಶಾಸಕ AT ರಾಮಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಮಾಡಲಿಕ್ಕೆ, ಸತ್ಯ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳಿದ್ರು. ಆಕ್ಚುಲಿ ಕುಮಾರಸ್ವಾಮಿ ಅವರಿಗೆ ಅನಿವಾರ್ಯತೆ ಇತ್ತು. ಇವರು ಅಂತರವನ್ನ ಕಾಯ್ದುಕೊಂಡು ಪಕ್ಷದ ಬಲವರ್ಧನೆಗೆ ಮುಂದಾಗ್ದಲೇ ಇದ್ದಂಥವ್ರಿಗೆ ಯಾರಾದರೂ ಟಿಕೆಟ್ ಕೊಡ್ತಾರಾ? ಸೊ ಆ ಕೆಲಸವನ್ನ ಕುಮಾರಸ್ವಾಮಿ ಅವರು ನಿನ್ನೆ ಮಾಡಿದ್ರು. ಕೆಲವರಿಗೆ ನನ್ನ ಮೇಲೆ ಕೋಪ ಇದೆ, ನಾನು ಹೆದರಲ್ಲ, ನಾನು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿಲ್ಲ, ಮಾಡೋದು ಇಲ್ಲ, JDSನಿಂದ ದೂರ ಇರೋದಾಗಿ ರಾಮಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ದೂರನೇ ಇದ್ರು ಅವರು. ಮನೆಯೊಳಗೆ ಇರ್ತಕ್ಕಂಥ ಜನವೇ ತಾನೇ ಮನೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾನು ಎ ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ. ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರನ್ನ ಕೂತು 2-3 ಬಾರಿ ಚರ್ಚೆ ಮಾಡಿದ್ದೇವೆ. ರೇವಣ್ಣ ಅವರು ಬಹುಶಃ ಮಾತನಾಡಿದ್ದಾರೆ. ಸದ್ಯದಲ್ಲೇ ತೀರ್ಮಾನ ಮಾಡಿದ್ದೀವಿ. ಒಳಸಂಚುಗಳು ನನ್ನ ಗಮನಕ್ಕೆ ಮೊದಲೇ ಬಂದಿತ್ತು. ಇನ್ನೂ ಹೆಚ್ಚು ವಿಷಯಗಳನ್ನ ನಾನು ಕೂಲಂಕುಷವಾಗಿ ಮಾತನಾಡ್ತೀನಿ. ಚರ್ಚೆ ಮಾಡಲಿಕ್ಕೆ ಏನು ಹಿಂದೆ ಮುಂದೆ ನೋಡೋದಿಲ್ಲ, ಸತ್ಯ ಹೇಳಲಿಕ್ಕೆ. ಸುಳ್ಳು ಹೇಳಲಿಕ್ಕೆ ಬಹಳ ಭಯಪಡ್ತೀನಿ ನಾನು. ಸತ್ಯ ಹೇಳಲಿಕ್ಕೆ ಏನು ಹಿಂಜರಿಕೆ ಇಲ್ಲ. ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನು ವಿವರವಾಗಿ ಚರ್ಚೆ ಮಾಡ್ತೀನಿ. ತಪ್ಪನ್ನು ಎತ್ತಿ ಹೇಳೋದೇ ನನ್ನ ತಪ್ಪು ಅನ್ನೋದಾದರೆ ಜನರ ತೀರ್ಮಾನಕ್ಕೆ ಬಿಡ್ತೀನಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಚೀನಿ ಬೇಹುಗಾರಿಕಾ ಬಲೂನ್ ಹೊಡೆದಿರುವಂಥದ್ದು ಅಮೆರಿಕ. ಕಡಲ ತೀರದ ಮೇಲೆ ಹಾದು ಹೋಗ್ತಾ ಇದ್ದಂಥ ಬಲೂನ್ ಇದು.
ಆ ಬಲೂನನ್ನ ಹೊಡೆದುರುಳಿಸಿರುವಂಥದ್ದು ಯುದ್ಧ ವಿಮಾನ. ಸಾಕಷ್ಟು ಆರೋಪಗಳು ಬರ್ತಾ ಇತ್ತು. ಬಲೂನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ ಅಮೆರಿಕ ಮತ್ತೆ ಚೀನಾ ನಡುವೆ. ಇವೆರಡೂ ಕೂಡ ಹಾವು ಮುಂಗ್ಸಿ ಇದ್ದಂಗೆ. ಯಾವಾಗಲೂ ಕೂಡ ನಾನು ನಂಬರ್ 1 ಆಗ್ಬೇಕು, ನಾನು ದೊಡ್ಡಣ್ಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀವ್ರ ಪೈಪೋಟಿ ನಡೀತಾ ಇರುವಂಥದ್ದು. ಬಲೂನ್ ಹೊಡೆದುರುಳಿಸಲಿಕ್ಕೆ ಸೂಚಿಸಿದ್ದಂಥ ಜೋ ಬೈಡನ್ ಅಮೆರಿಕದ ಅಧ್ಯಕ್ಷರು ಬೇಹುಗಾರಿಕೆ ಮಾಡ್ತಾ ಇತ್ತು ಎನ್ನಲಾದಂಥ ಬಲೂನ್ ಈಗ ಅಮೆರಿಕ ನಡೆಯನ್ನ ತೀವ್ರವಾಗಿ ಖಂಡಿಸಿದೆ ಚೀನಾ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡಿ, ಇಲ್ಲಿ ನೋಡ್ತಾ ಇದ್ವಿ ಬೇಹುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಶಯಗಳಿದ್ವು ಚೀನಾದ ಬಲೂನ್ ಮೇಲೆ. ಅದನ್ನೀಗ ಅಮೆರಿಕ ಹೊಡೆದುರುಳಿಸಿದೆ. ಇಲ್ಲಿ ಯಾವ ರೀತಿಯಾಗಿ ಹಾವು ಮುಂಗ್ಸಿ ಅಂತಿರುವಂಥ ಅಮೆರಿಕ ಮತ್ತೆ ಚೀನಾದ ನಡುವೆ ಈ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದೆ? ಪೃಥ್ವಿ, ಈ ಬಲೂನ್ಗಳಿದಾವಲ್ಲ, ಕೇವಲ ಒಂದಲ್ಲ ಎರಡರಿಂದ 3 ಬಲೂನ್ಗಳು ಅಮೆರಿಕದ ಆಗಸದಲ್ಲಿ ಹಾರ್ತಾ ಇದಾವೆ ಅಂತೇಳಿ ಮಾಹಿತಿಗಳಿದಾವೆ. ಸಾಮಾನ್ಯವಾಗಿ ಬಲೂನ್ಗಳಿಗೆ ಯಾಕೆ ಇಷ್ಟು ಮಹತ್ವವನ್ನ ಕೊಡ್ತಾರೆ ಅಂತ ಕೂಡ ಒಂದು ಪ್ರಶ್ನೆಗಳು ಬರ್ತವೆ. ಆದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಬಲೂನ್ಗಳಲ್ಲ, ಅದರ ಒಳಗಡೆ ಸೆನ್ಸರ್ಗಳಿದಾವೆ, ಕ್ಯಾಮ್ರಾಗಳಿದಾವೆ ಅಂತ ಹೇಳಲಾಗ್ತಾ ಇದೆ. ಅದಷ್ಟೇ ಅಲ್ಲ, ಬೇರೆ ಏನಾದ್ರೂ ಸ್ಫೋಟಕಗಳೇನಾದ್ರೂ ಇದಾವ ಅಂತ ಸಂಶಯವನ್ನ ಕೂಡ ಅಮೆರಿಕದ ರಕ್ಷಣಾ ತಜ್ಞರು ಮತ್ತೆ ರಕ್ಷಣಾ ಇಲಾಖೆಗಳು ವ್ಯಕ್ತಪಡಿಸ್ತಾ ಇತ್ತು. ಅದೇ ಕಾರಣದಿಂದಾಗಿ ಈ ಬಲೂನ್ಗಳು ಅಲ್ಲಿ ಜನನಿಬಿಡವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಇದ್ದಾಗ ಅದನ್ನು ಹೊಡೆದುರುಳಿಸಲಾಗೋದಿಲ್ಲ, ಬದಲಾಗಿ ಅದಕ್ಕೆ ಕಾಯಲಾಗುತ್ತೆ. ಯಾವಾಗ ಅದು ಸಮುದ್ರದ ಮೇಲೆ ಹೋಗುತ್ತೆ, ಸುಮಾರು ಅಮೆರಿಕದ ಒಂದು ಕಡಲ ತಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬಲೂನ್ಗಳನ್ನ ಇವತ್ತು ಫೈಟರ್ ಜೆಟ್ಗಳು ಹೊಡೆದುರುಳಿಸಿದಾವೆ. ಒಂದು ಬಲೂನ್ ಅನ್ನಂತೂ ಹೊಡೆದುರುಳಿಸಲಾಗಿದೆ. ಆ ಬಲೂನ್ಗಳ ಆ ಒಂದು ಅವಶೇಷಗಳೇನಿದಾವೆ ಅದನ್ನ ಸಂಗ್ರಹ ಮಾಡೋದಕ್ಕೆ ಕೂಡ ಅಮೆರಿಕ ಮುಂದಾಗ್ತಾ ಇದೆ. ಆದ್ರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ, ಈ ಬಲೂನ್ಗಳು ಯಾಕೆ ಇಷ್ಟು ಮಹತ್ವವನ್ನು ಪಡೆದುಕೊಳ್ತವೆ ಅಂತ. ನೋಡಿ, ಇವತ್ತಿನ ಸಂದರ್ಭದಲ್ಲಿ ನೋಡೋದಾದ್ರೆ ಪೃಥ್ವಿ, ಅದು ಅಮೆರಿಕದಂತ ರಾಷ್ಟ್ರದ ಮೇಲೆ ಯಾವುದೇ ಯುದ್ಧ ವಿಮಾನಗಳನ್ನಾಗ್ಲಿ, ರಾಕೆಟ್ ಗಳನ್ನಾಗ್ಲಿ, ಹೆಲಿಕಾಪ್ಟರ್ ಗಳನ್ನಾಗ್ಲಿ, ಡ್ರೋನ್ ಗಳನ್ನಾಗ್ಲಿ ಆರಿಸೋದಕ್ಕೆ ಮುಂದಾದ್ರೆ ಅವರ ಒಂದು ರೆಡಾರ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಯಾವುದೇ ಒಂದು ಫ್ಲೈಯಿಂಗ್ ಆಬ್ಜೆಕ್ಟ್ ಗಳು ಬಂದ್ರು ಕೂಡ ಅದನ್ನ ತಕ್ಷಣದಲ್ಲೇನೆ ಹೊಡೆದುರುಳಿಸಲಾಗುತ್ತೆ. ಆದ್ರೆ ಬಲೂನ್ಗಳನ್ನ ರೆಡಾರ್ ಸಿಸ್ಟಮ್ಗಳು ಕೂಡ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಕಾರಣದಿಂದಾಗಿ ಅದು ಅಮೆರಿಕದ ಆಗಸದ ಮೇಲೆ ಬಂದಿರತಕ್ಕಂಥದ್ದು ಒಂದೇ ಒಂದು ಅಂಶವನ್ನ ನೋಡೋದಾದ್ರೆ. ಎರಡನೇ ಅಂಶವನ್ನ ನೋಡೋದಾದ್ರೆ, ಈ ಬಲೂನ್ಗಳು ಸಾಮಾನ್ಯವಾಗಿರ್ತಕ್ಕಂಥ ಬಲೂನ್ ಅಲ್ಲ. ಇವತ್ತು ನಾವು BMTC ಬಸ್ ಅನ್ನ ನೋಡ್ತೀವಲ್ಲ ಪೃಥ್ವಿ, ಈ BMTC ಬಸ್ಸಿನ ಸುಮಾರು 5 ರಿಂದ 6 ಪಟ್ಟಷ್ಟು ಬೃಹತ್ತಾಗಿರ್ತಕ್ಕಂಥ ಬಲೂನ್ಗಳು ಸಹಜವಾಗಿ ಸಾಕಷ್ಟು ಸಂಶಯಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನ ಈ ಸಹಜವಾಗಿ ಅಮೆರಿಕ ಏನಂದ್ರೆ ಇದು ಬೇಹುಗಾರಿಕೆ ನಡೀತಾ ಇದೆ ಅನ್ನುವಂಥ ಸಂಶಯದ ಮೇಲೆ ಹೊಡೆದುರುಳಿಸಿರುವಂತದ್ದು. ಅದಕ್ಕೂ ಕೂಡ ಚೀನಾ ಇವತ್ತು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ನೀವು ಈ ರೀತಿ ಮಾಡಬಾರ್ದಾಯ್ತು, ನಾವೇನೋ ಚೀನಿ ಆಗಸದಲ್ಲಿ ನಮ್ಮ ಬಲೂನ್ಗಳನ್ನ ಹಾರಿಸಿದ್ವಿ, ಅದು ಗಾಳಿಯಲ್ಲಿ ತೇಲ್ಕೊಂಡು ಗಾಳಿ ಬೀಸ್ತು ಅಂತ ಅಮೆರಿಕದ ಹತ್ರ ಬಂದಿದೆ, ನಾವೇನದನ್ನ ಅಮೆರಿಕಕ್ಕೆ ತಂದಿಲ್ಲ, ಗಾಳಿ ಬೀಸ್ತು ಅಂತ ಅಮೆರಿಕದ ಹತ್ರ ಬಂದಿರುವಂತದ್ದು. ಅದನ್ನ ನೀವು ಹೊಡೆದುರುಳಿಸ್ತಿರಲ್ಲ. ನಾವು ಅದ್ರ ಮೇಲೆ ಸಂಶೋಧನೆಯನ್ನ ಮಾಡ್ತಾ ಇದ್ವಿ, ಕ್ಲೈಮೇಟ್ಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳನ್ನ ಮಾಡ್ತಾ ಇದ್ವಿ, ನೀವು ಇದನ್ನ ಹೊಡೆದು ಉಳಿಸಬಾರ್ದಿತ್ತು ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ಇವತ್ತು ಚೀನಾ ಮುಂದಾಗಿರುವಂತದ್ದು, ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಸಹಜವಾಗಿ ಚೀನಾದ ನಡೆ ಹಾಸ್ಯಾಸ್ಪದವಾಗಿ ಕಂಡ್ರೆ ಅಮೆರಿಕ ಕೂಡ ಇಷ್ಟು ಸಮಯವನ್ನ ತೆಗೆದುಕೊಂಡಿದ್ದು ಸೂಪರ್ ಪವರ್ ಅಂತ ಹೇಳ್ಕೊಳ್ಳುವಂತದ್ದು, ಅದನ್ನ ಒಂದು ಬಲೂನ್ ಅನ್ನ ಹೊಡೆದುರುಳಿಸೋದಕ್ಕೆ ಫೈಟರ್ ಜೆಟ್ ಗಳನ್ನ ಬಳಸ್ಕೊಂಡಿರುವಂತದ್ದು ಕೂಡ ಸಾಕಷ್ಟು ಸಾಕಷ್ಟು ವಿಶ್ಲೇಷಣೆ ಮಾಡಿದ್ರಿ ರಾಘವೇಂದ್ರ ಗುಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 9ವರೆಗೂ ಕೂಡ ವಿಶೇಷವಾದಂತಹ ಪ್ರೋಗ್ರಾಮ್ ಇದೆ. ಅದರ ಇನ್ನಷ್ಟು ಇನ್ ಡೀಟೇಲ್ ಆಗಿ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ, ತಪ್ಪದೆ ನೋಡಿ. ಥ್ಯಾಂಕ್ ಯು ಗುಡಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಹೆಡ್ಲೈನ್ಸ್